ಕನ್ಫ್ಯೂಸ್ ಗೊಂದಲ ಅದು ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ರಿಸಲ್ಟ್ 28ನೇ ತಾರೀಕು ಬಿಟ್ಟರು. ರಿಸಲ್ಟ್ ಬಂದ ತಕ್ಷಣ ಭಾಳಷ್ಟು ಜನ ವಿದ್ಯಾರ್ಥಿಗಳು ಭಾಳ ಹುರುಪಿನಿಂದ ಹುಮ್ಮಸ್ಸಿನಿಂದ ತಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಅವಾಗ ಏನಪ್ಪ ಅಂದ್ರೆ ಬೆಂಗಳೂರು ಯಾರು ರಿಸಲ್ಟ್ ಬಿಟ್ಟರು, ಆಮೇಲೆ ಮಂಗಳೂರು ಯಾರು ರಿಸಲ್ಟ್ ಬಿಟ್ಟರು, ಆಮೇಲೆ ವುಮನ್ ಮಿಲಿಟ್ರಿ ಪೊಲೀಸ್ ರಿಸಲ್ಟ್ ಬಿಟ್ಟರು, ಆಮೇಲೆ ಬೆಳಗಾವಿ ಯಾರು ರಿಸಲ್ಟ್ ಬಿಟ್ಟರು. ರಿಸಲ್ಟ್ ಬಿಟ್ಟ ಮೇಲೆ ಅಭ್ಯರ್ಥಿಗಳು ತಮ್ಮ ರಿಸಲ್ಟನ್ನು ಪಾಸ್ ಆಗಿದೆಯೋ ಫೇಲ್ ಆಗಿದೆಯೋ ಚೆಕ್ ಮಾಡೋಣ ತಿಳ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿ ಚೆಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವ್ರವ್ರ ನಂಬರ್ ಹಾಕಿ ಚೆಕ್ ಮಾಡಿದರು. ಚೆಕ್ ಮಾಡಿದಾಗ ಭಾಳಷ್ಟು ಜನರಿಗೆ ಏನಪ್ಪ ಅಂದ್ರೆ ನಂದು ಪಾಸ್ ಆಗಿದೆ ಅಂತೇಳಿ ಖುಷಿಪಟ್ಟರು. ಆಮೇಲೆ ಮತ್ತೆ ತಿರುಗಿ ನಂದು ಫೇಲ್ ಆಗಿದೆ ಅಂತ ಅಂದರು. ಯಾಕೆ ಈ ರೀತಿ ಆಯಿತು ಅಂದರೆ ಅಭ್ಯರ್ಥಿಗಳೇ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ಕನ್ಫ್ಯೂಸ್ ಆಯಿತು. ಕನ್ಫ್ಯೂಸ್ ಆಯ್ತಪ್ಪ ಅಂದ್ರೆ ಅವರ ನಂಬರ್ ಬೆಳಗಾವಿ ಯಾರು ಅಭ್ಯರ್ಥಿ ಏನಪ್ಪ ಅಂದ್ರೆ ಅವ್ರ ನಂಬರ್ನ ಹೊಡೆದಾಗ ಮಂಗಳೂರು ಯಾರದಲ್ಲಿ ಆ ನಂಬರ್ ಕಾಣಿಸ್ತಾ ಇದೆ, ಒಬ್ಬೊಬ್ಬರದು ಆ ನಂಬರ್ ಬೆಂಗಳೂರು ಯಾರದಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ವುಮನ್ ಮಿಲಿಟ್ರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳ ಸಹಿತ ನಂಬರ್ ಏನಾಗ್ತದೆ ಅಲ್ಲಿ ಬೆಂಗಳೂರು ಯಾರದಲ್ಲಿ ತೋರಿಸ್ತಾ ಇದೆ, ಮಂಗಳೂರು ಯಾರದಲ್ಲಿ ತೋರಿಸ್ತಾ ಇದೆ. ಒಟ್ಟೆ ಕನ್ಫ್ಯೂಸ್. ನನ್ನ ರಿಸಲ್ಟ್ ಮಿಸ್ ಆಗಿ ಸರ್ ನಾ ಬೆಳಗಾವಿ ಯಾರದಲ್ಲಿ ಪರೀಕ್ಷೆಯನ್ನು ಬರೆದಿದ್ದೀನಿ, ಆದರೆ ಮಂಗಳೂರು ಯಾರದಲ್ಲಿ ತಪ್ಪಿ ಮಿಸ್ ಆಗಿ ಮಂಗಳೂರು ಯಾರದಲ್ಲಿ ನಾನು ರಿಸಲ್ಟ್ ತೋರಿಸ್ತಾ ಇದೆ, ಬೆಂಗಳೂರು ಯಾರದಲ್ಲಿ ರಿಸಲ್ಟ್ ತೋರಿಸ್ತಾ ಇದೆ. ಸರ್ ನಾನು ಟ್ರೇಡ್ಮನ್ ಅರ್ಜಿಯನ್ನು ಹಾಕಿದ್ದೆ, ನಂದು ಟ್ರೇಡ್ಮನ್ ಒಳಗೆ ನನ್ನ ನಂಬರ್ ಬರ್ತಾಯಿಲ್ಲ, GD ಒಳಗೆ ನನ್ನ ನಂಬರ್ ತೋರಿಸ್ತಾ ಇದೆ. 2 ದಿನ ಆಯಿತು ಹುಡುಗರು ನಿದ್ರೆಯನ್ನು ಮಾಡ್ತಾಯಿಲ್ಲ. ಭಾವಿ ಅಗ್ನಿವೀರರು ಒಟ್ಟೆ ನಿದ್ರೆಯನ್ನು ಮಾಡ್ತಾಯಿಲ್ಲ. ಯಾಕಂದರೆ ಕನ್ಫ್ಯೂಸ್ ಆಗ್ತಾಯಿದೆ, ಕ್ಲಿಯರ್ ಆಗ್ತಾಯಿದ್ದಲ್ಲ, ಡೌಟ್. ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾಯಿದ್ರು, ಸರ್ ನನ್ನ ರಿಸಲ್ಟ್ ಪಾಸ್ ಬಂದಿದೆ, ನಾನು ಬೆಂಗಳೂರು ಯಾರು, ಆದರೆ ನಂದು ಬೆಳಗಾವಿ ಯಾರಲ್ಲಿ ರಿಸಲ್ಟ್ ತೋರಿಸ್ತಾ ಇದೆ, ಮಿಸ್ ಆಗಿ ಬೆಂಗಳೂರು ಯಾರದ ಬೆಳಗಾವಿ ಯಾರಕ್ಕೆ ಹೋಗ್ಯದ, ಸೇಮ್ ನಂಬರ್ ಐತೆ ಸರ್ ಅಂತೇಳಿ ನನಗೆ ಫೋನ್ ಮಾಡಿದರು. ನಾ ಹೇಳಿದೆ ಆ ರೀತಿಯೆಲ್ಲ ನಿಮ್ಮದು ಯಾರು ಬರ್ತದೆ ಆ ಯಾರದಲ್ಲಿ ನಿಮ್ಮದು ರಿಸಲ್ಟ್ ಬಂದರೆ ಮಾತ್ರ ನೀವು ಪಾಸು ಅಂಥೇಳಿ. ಅಷ್ಟೇ ಅಲ್ಲ ಅಭ್ಯರ್ಥಿಗಳೇ, ನಿನ್ನೆ ದಿವಸ ಒಬ್ಬ ಮಹಿಳಾ ಅಭ್ಯರ್ಥಿ ನಮ್ಮ ಸಂಸ್ಥೆಗೆ ತರಬೇತಿಗೆ ಪಡಿಬೇಕಂತ ಬಂದರು. ಅವರು ಪಾಸ್ ಆಗಿದೆ ಅಂಥೇಳಿ ಭಾಳ ಖುಷಿಯಿಂದ ನಮ್ಮ ಸಂಸ್ಥೆಗೆ ಬಂದು ಅಡ್ಮಿಷನ್ ಮಾಡಲಿಕ್ಕೆ ಪಾಸ್ ಆಗಿದೆ ಸರ್ ಅಂದರು. ಅಂದಮೇಲೆ ಅವರ ರಿಸಲ್ಟವನ್ನು ಚೆಕ್ ಮಾಡಿರಿ ಸರ್ ಅಂದಾಗ ನಮ್ಮ ಆಫೀಸ್ ಸಿಬ್ಬಂದಿ ಅವರು ಚೆಕ್ ಮಾಡಿದರು. ಚೆಕ್ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಅಲ್ಲಿ ವುಮನ್ ಮಿಲಿಟ್ರಿ ಪೊಲೀಸ್ ಆ ರಿಸಲ್ಟ್ ಶೀಟ್ನಲ್ಲಿ ಅವ್ರ ನಂಬರ್ ಇರಲಿಲ್ಲ. ಅಗ್ನಿವೀರ GD ಇದ್ರಾಗ ಏನಂತಂದ್ರೆ ಆ ನಂಬರ್ ಬಂದಿತ್ತು. ಅವಾಗ ಅವ್ರಿಗೆ ಗೊತ್ತಾಯಿತು, ಅವರು ಅಗ್ನಿವೀರ GD ನಂಬರ್ ಬಂದದ ಅಂದಾಗ ಅವ್ರದ್ದೇ ರಿಸಲ್ಟ್ ಅಂತ ತಿಳ್ಕೊಂಡು ಬಂದಿರು. ಭಾಳ ಬೇಜಾರದಿಂದ ಅವ್ರು ಹೊಳ್ಳಿ ತಿರುಗಿ ಅವ್ರ ಊರಿಗೆ ಹೋದರು. ನಿಜವಾಗಲೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ, ಸರ್ ನಂದು ಮಿಸ್ ಆಗಿ ಆ ಕಡೆ ಹೋಗ್ಯದ ಈ ಕಡೆ ಹೋಗ್ಯದ, ನಂದೇ ನಂಬರ್ ಅದ. ಇದು ಭಾಳ ಗೊಂದಲ ಆಯಿತು ಅಭ್ಯರ್ಥಿಗಳಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಗೊಂದಲಮಯ ವಾತಾವರಣ ಹೆಂಗಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಬೆಳಗಾವಿ ಯಾರೋದಿಂದ ರಾಯಚೂರಲ್ಲಿ ರ್ಯಾಲಿ ಅಂತ ಬಿಟ್ಟರು. ಫಸ್ಟ್ ವೆಬ್ಸೈಟ್ನಾಗ JCO ರ್ಯಾಲಿ ನಡೀತದೆ ಅಂದ್ಬಿಟ್ರು. ಆಮೇಲೆ ಆಲ್ ಕರ್ನಾಟಕ ಅಂತ ಬಿಟ್ಟರು. ಅದು ಸಹಿತ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್, ಬೆಂಗಳೂರು ಯಾರು ಮಂಗಳೂರು ಯಾರು. ಆಮೇಲೆ ಅಂದರೆ ವಿದ್ಯಾರ್ಥಿಗಳಿಗೆ ಗೊಂದಲಮಯ ವಾತಾವರಣ. ವಿಡಿಯೋ ನೋಡಬೇಕು ಅಲ್ಲಿ ಅದು ಸರಿನೋ ಇದು ಸರಿನೋ ಯಾವುದು ಅನ್ನೋದನ್ನು ಕನ್ಫ್ಯೂಸ್ ಆಗಿಬಿಟ್ರು ವಿದ್ಯಾರ್ಥಿಗಳು. ಆದ್ದರಿಂದ ವಿದ್ಯಾರ್ಥಿಗಳೇ ಅಂದ್ರೆ ನಿನ್ನೆ ದಿವಸ ಏನು ಬಿಟ್ರಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ಬೆಂಗಳೂರು ಯಾರು ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಮಂಗಳೂರು ಯಾರು ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಏನು ಅಂತ ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗ ಬಿಟ್ಟಿದ್ದೇನಪ್ಪ ಅಂದ್ರೆ ಬೆಳಗಾವಿ ಯಾರು ನಿಮ್ಗೆ ಗೊತ್ತಿರಲಿ. ಈಗ ಬಿಟ್ಟಿದ್ದೇನಪ್ಪ ಅಂದ್ರೆ ಬೆಳಗಾವಿ ಯಾರದಿಂದಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಮಾತ್ರ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳನ್ನ ಸಹಿತ ನಾನು ನಿಮ್ಗೆ ಹೇಳ್ತೀನಿ, ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬೆಳಗಾವಿ ಯಾರಕ್ಕೆ ಒಟ್ಟು ಜಿಲ್ಲೆಗಳು ಎಷ್ಟು ಬರ್ತಾವಪ್ಪ ಅಂದ್ರೆ 6 ಜಿಲ್ಲೆಗಳು ಬರ್ತಾವು. ಯಾವ್ಯಾವ ಜಿಲ್ಲೆ ಬರ್ತಾವಪ್ಪ ಅಂದ್ರೆ ಬೀದರ, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಯಾದಗಿರಿ. ನಂದು ರಿಸಲ್ಟ್ ಪಾಸ್ ಅಂತ ಬಂದದ ಸರ, ಆದರೆ ನನ್ನ ಅಡ್ಮಿಟ್ ಕಾರ್ಡ ಓಪನ್ ಆಗ್ತಾ ಇಲ್ಲ ಅಂಥೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾಯಿದ್ರಿ. ನಿಮಗೆ ಕ್ಲಿಯರ್ ಆಗಲಿ ಅಂಥೇಳಿ ನಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರಲಿ. ನಾ ಮತ್ತೊಂದು ಸಲ ಬೇಕಾದ್ರೆ ಹೇಳಂದ್ರು ನಿಮ್ಗೆ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಈಗಾಗಲೇ ಬೆಳಗಾವಿ ಯಾರಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳನ್ನ ಹೇಳಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂಗಳೂರು ಯಾರಕ್ಕೆ ಯಾವ್ಯಾವ ಜಿಲ್ಲೆ ಬರ್ತಾವೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಅಲ್ಲಿ 11 ಜಿಲ್ಲೆಗಳು ಬರ್ತಾವೆ. ಯಾವ್ಯಾವಪ್ಪ ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ, ಚಿಕ್ಕಮಗಳೂರು, ದಾವಣಗೆರೆ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಹಾವೇರಿ. ಇವೆಲ್ಲ 11 ಜಿಲ್ಲೆಗಳು ಏನಪ್ಪ ಅಂದ್ರೆ ಮಂಗಳೂರು ಯಾರಿಗೆ ಸಂಬಂಧ ಬರ್ತಾವೆ. ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ
ಬೆಂಗಳೂರು ಏರಿಯಾಗೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಎಲ್ಲಿ ಎಟ್ಟದಪ್ಪ ಅಂದ್ರೆ 13 ಜಿಲ್ಲೆಗಳದಾವು. ಅದು ಏನಪ್ಪ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಆಮೇಲೆ ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಹಾಸನ. ಇದು ಗೊತ್ತಿರಲಿ ನಿಮ್ಗೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ನಿದ್ರೆನೇ ಬರ್ತಾಯಿಲ್ಲ, 2 ದಿನ ಆತು ನಿದ್ರೆನೇ ಬರ್ತಾಯಿಲ್ಲ ಸರ್, ಆರ್ಮಿದು ಹೆಂಗೋ ಏನು. ಯಾಕಂದ್ರೆ ಪ್ರತಿ ಸಲ ಟೈಮ್ ಕೊಡ್ತಾಯಿದ್ರು, ಈ ಸಲ ಟೈಮ್ ಕೊಟ್ಟಿಲ್ಲ. ಇದೇ ಆಗಸ್ಟ್ 8ರಿಂದ 21 ತಾರೀಕು ತನಕ ರ್ಯಾಲಿ ನಡೀತದೆ ಅಂತೇಳಿ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಆದರೆ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿದ ಇವತ್ತಂದರೆ ಈಗ ಬೆಳಗ್ಗೆನೇ ಫೋನ್ ಮಾಡಿದ. ಏನಪ್ಪ ಅಂದ್ರೆ, ಸರ್ ನಂದು 22ನೇ ತಾರೀಕು ಟ್ರೇಡ್ಮನ್ ಬಂದದ, ಆದ್ರೆ ಅಲ್ಲಿ ರ್ಯಾಲಿ ಎಷ್ಟು ಏನಿತ್ತಾಯ್ತಂದ್ರೆ ಅಲ್ಲಿ ಬಿಟ್ಟಾರ ಏನಂದ್ರೆ ವೆಬ್ಸೈಟ್ನಾಗ 8ರಿಂದ 21 ತಾರೀಕು ತನಕ ಬಿಟ್ಟಾರ. ಆದ್ರೆ ನಂದು 22 ತಾರೀಕು ಐತೆ, ಅದು 21 ತಾರೀಕು ರ್ಯಾಲಿ ಮುಗಿತದ ಸರ್. 22 ತಾರೀಕು ನಾ ಏನು ಮಾಡೋದು, ಇದು ಸರಿನೋ ತಪ್ಪು ಅಂತೇಳಿ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿದ. ಅವ್ನಿಗೆ ಹೇಳಿದೆ ನಾನು, ನೋಡಪ್ಪ ನಿಂದ ಅಡ್ಮಿಟ್ ಕಾರ್ಡನ್ನು ನೀ ನನಗೆ ವ್ಯಾಟ್ಸಪ್ ಮಾಡು ನೋಡ್ತೀನಿ. ಅವ್ನು ವ್ಯಾಟ್ಸಪ್ ಮಾಡಿದ, ಒಂದು 22 ತಾರೀಕು ಅದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯಾಕಂದ್ರೆ ಭಾಳಷ್ಟು ಜನ ಕನ್ಫ್ಯೂಸ್, ಯಾಕಂದ್ರೆ ವೆಬ್ಸೈಟ್ಗೆ ಸ್ವಲ್ಪ ಅಡ್ಮಿಟ್ ಕಾರ್ಡ್ಗೆ ಸ್ವಲ್ಪ ಹೆಚ್ಚು ಆಗ್ತಾಯಿದೆ. ಅವ್ರು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಅಂದರೆ ಫಾಸ್ಟಾಗಿ ರ್ಯಾಲಿ ನಡೆಯೋದ್ರಿಂದ ಸ್ವಲ್ಪ ಹೆಚ್ಚು ಆಗ್ತಾಯಿದೆ. ಏನೂ ತಪ್ಪಿಲ್ಲ. ನಿಮ್ಮ ಅಡ್ಮಿಟ್ ಕಾರ್ಡ್ ಒಳಗೆ ಯಾವ ದಿನಾಂಕ ಕೊಟ್ಟಾರ ಅದೇ ದಿನಾಂಕ, ಎಷ್ಟು ಗಂಟೆ ಟೈಮ್ ಕೊಟ್ಟಾರ 8 ಗಂಟೆಗೆ ನೀವು ಇರಬೇಕು. ರ್ಯಾಲಿದು ನಿಮ್ಗೆ ಗೊತ್ತಿರಲಿ 8ರಿಂದ 24 ತಾರೀಕು ತನಕ ನಡೆಯುವಂಥ ಸಂಭವ ಅದ. ಅಂದರೆ ತಾತ್ಕಾಲಿಕವಾಗಿ ನಾವು ಹೇಳೋದು 8ರಿಂದ 24 ತಾರೀಕು. ಈಗ 8ರಿಂದ 21 ತಾರೀಕು ಕೊಟ್ಟಾರ್ರಿ. 22 ತಾರೀಕು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಬಂದಿದ್ದಾವೆ. ನಿಮ್ಗೆ ಗೊತ್ತಿರಲಿ, ಟೋಟಲಾಗಿ 24 ತಾರೀಕು ತನಕ ಅಲ್ಲಿ ರ್ಯಾಲಿ ನಡೀತದೆ. ಅಂದರೆ ಮೆಡಿಕಲ್ ಬಂತು, ಒಟ್ಟು ಟೋಟಲಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂತು, ಟೋಟಲಾಗಿ ಎಲ್ಲಿತಾರೆ ಅಂದ್ರೆ 24 ತಾರೀಕು ತನಕ ರ್ಯಾಲಿ ನಡೀತದೆ. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿಬಿಟ್ಟಾರೆ, ಟೆನ್ಷನ್ ಮಾಡ್ಕೊಂಬಿಟ್ಟಾರೆ. ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಯಾರೂ ಟೆನ್ಷನ್ ಮಾಡ್ಕೋಬೇಡ್ರಿ. ಆರಾಮ್ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಫಿಸಿಕಲ್ ರ್ಯಾಲಿ ಬಂತು ಅಂತೇಳಿ ಹುಯ್ಯತ್ತು ಒಮ್ಮೆ ರನ್ನಿಂಗ್ ಮಾಡೋದು, ಒಮ್ಮೆ ವಾರ್ಮಪ್ ಮಾಡೋದು, ಎಲ್ಲ ಒಮ್ಮೆ ಹುಯ್ಯತ್ತು ಮಾಡಿ ಕೈಕಾಲು ನೋವು ಮಾಡಿಕೊಂಡು ರ್ಯಾಲಿಗೆ ಅಂದ್ರೆ ಓಡೋದಲ್ಲ, ನಿಮ್ಗೆ ನಡೆಯೋಕ್ಕಾಗೋದಿಲ್ಲ. ಆ ರೀತಿ ಮಾಡ್ಕೋಬೇಡ್ರಿ. ಲೈಟಾಗಿರ್ಬೇಕು. ಎಲ್ಲರಿಗೂ ಹೇಳ್ತೀನಿ ನಿಮ್ಗೆ, ಲೈಟಾಗಿ ವಾರ್ಮಪ್ ಮಾಡಿರಿ. ಆಮೇಲೆ ರನ್ನಿಂಗ್ ಮಾಡಿರಿ, ಪ್ಲಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ ಕರೆಕ್ಟಾಗಿ ಸಮಾಧಾನಲೇ ಮಾಡಿರಿ. ಯಾವ ಟೈಮ್ ಮಾಡಿರಿ ಸಾಕು. ಅತಿ ಓವರಾಗಿ ಮಾಡಿರಪ್ಪ ಅಂದ್ರೆ ಕೈಕಾಲು ನೋವು ಅಂದ್ರೆ ಮೈಕೈ ನೋವು ಆತಂದ್ರೆ ನಿಮ್ಗೆ ಅವಾಗ ಓಡೋಕ್ಕಾಗೋದಿಲ್ಲ. ಈಗ ಸಮಯ ಕಡಿಮೆ ಐತೆ ತೆಗ್ಸಿಂದ ಭಾಳ ಟೆನ್ಷನ್ ತೊಗೋಬೇಡ್ರಿ. ಸಮಾಧಾನಲೇ ಇರಲಿ. ಮಾಡಿರಿ, ವಾರ್ಮಪ್ ಎಕ್ಸಸೈಸ್ ಮಾಡಿರಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ, ಬ್ಯಾಡ್ ಅನ್ನೋದಿಲ್ಲ. ಆದರೆ ಅತಿಯಾಗಿ ಓವರಾಗಿ ಮಾಡ್ಕೋಬೇಡ್ರಿ. ಇದು ಫಸ್ಟ್ನೇದು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ, ಸರ ಈಗ ನಾವು ಇದಕ್ಕೆ ಹೋಗ್ಬೇಕಾರೆ, ರ್ಯಾಲಿಗೆ ಹೋಗ್ಬೇಕಾರೆ ನಾವು ಏನೇನು ಡಾಕ್ಯುಮೆಂಟ್ ಒಯ್ಯಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ರಿ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನಿಮಗಾಗಿ ನಾನು ಈಗಾಗಲೇ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ಇದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಮೊದಲನೇದು ಏನಪ್ಪ ಅಂದರೆ ಆನ್ಲೈನ್ ಅಡ್ಮಿಟ್ ಕಾರ್ಡ್. ಅಲ್ಲಿ ಹೇಳ್ತಾರೆ ಏನಂದರೆ, ಪ್ಲೀಸ್ ಟೇಕ್ ಎ ಗುಡ್ ಕ್ವಾಲಿಟಿ ಪ್ರಿಂಟೌಟ್ ಆಫ್ ದಿ ಅಡ್ಮಿಟ್ ಕಾರ್ಡ್. ಒಳ್ಳೆ ಕ್ವಾಲಿಟಿ ಪೇಪರ್ ಇದ್ದಂಥ ಪೇಪರ್ ತೆಗೆದುಕೊಂಡು ನೀವು ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಳ್ಳ್ರಿ. ಫಸ್ಟ್ನೇದು. ಎರಡನೇದು ಏನಪ್ಪ ಅಂದರೆ, ಸೆಕೆಂಡರಿ ಆ್ಯಂಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ಸ್ ಶೀಟ್ ಒರಿಜಿನಲ್. ನೀವು 10ನೇ ತರಗತಿ ಮೇಲೆ ಹಾಕಿದ್ರೆ 10ನೇ ತರಗತಿ ಮೇಲೆ, ಅದಕ್ಕಿಂತ ಹೆಚ್ಚಿಗೆ ನಿಮ್ದು ಎಜುಕೇಷನ್ PUC ಆಗಿತ್ತಂದ್ರೆ PUC, ಅಥವಾ PUC ಮೇಲೆ ಅರ್ಜಿ ಹಾಕಿರಂದ್ರೆ PUC ಮೇಲೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಸ್ಕೂಲ್ LCಯನ್ನು ಸಹಿತ, LC ಅಥವಾ TC ಅಂತ ಎರಡು ಒಂದರಿ, ಅದನ್ನು ತೆಗೆದುಕೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ 3ನೇ ಪಾಯಿಂಟ್ ಏನು ಕೊಟ್ಟಾರಪ್ಪ ಅಂದರೆ, 8th ಕ್ಲಾಸ್ ಪಾಸ್ ಸರ್ಟಿಫಿಕೇಟ್, ಮಾರ್ಕ್ಸ್ ಶೀಟ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟ್ ಓನ್ಲಿ ರಿಕ್ವೈರ್ಡ್ ಫಾರ್ ಅಗ್ನಿವೀರ ಟ್ರೇಡ್ಸ್ಮನ್ 8th ಕ್ಲಾಸ್. 8ನೇ ತರಗತಿ ಮೇಲೆ ಯಾರು ಅರ್ಜಿ ಹಾಕಿ ಈಗ ಫಿಸಿಕಲ್ಗೆ ಎಲಿಜಿಬಲ್ ಆಗಿರಿ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ 8ನೇ ತರಗತಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ಸಹಿತ ಹೇಳಿದ್ದಾರೆ. 8ನೇ ತರಗತಿ ಮೇಲೆ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಿಗೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಟ್ರಾನ್ಸ್ಫರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಅಂದರೆ ಇದು ಸಹಿತ ತೆಗೆದುಕೊಂಡು ಹೋಗ್ಬೇಕು. ಅದೇ LC ಅಥವಾ TC ಅಂದನಿ, ಅದನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ 5ನೇ ಪಾಯಿಂಟ್ ಏನೈತಪ್ಪ ಅಂದರೆ, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಇದೇನಪ್ಪ ಅಂದ್ರೆ, ಲಾಸ್ಟ್ ಸ್ಟಡಿ ನೀವು ಎಲ್ಲಿ ಮಾಡಿರ್ತೀರಿ ಆ ಸ್ಕೂಲ್ದಿಂದ ನೀವು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಇನ್ನೊಂದು ಎಲ್ಲ ಗೊತ್ತಿರಲಿ ನಿಮಗೆ, ಎಲ್ಲ ಇಂಗ್ಲೀಷ್ನಾಗಿರಬೇಕು. ಆಮೇಲೆ 2 ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಮಾಡಿರಬೇಕು. ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಡೊಮೆಸಿಯಲ್ ಸರ್ಟಿಫಿಕೇಟ ಏನಪ್ಪ ಅಂದರೆ, ಯೂಸ್ಡ್ ಬೈ ತಹಶೀಲ್ದಾರ್ ಅಂದರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಕಾಸ್ಟ್ ಸರ್ಟಿಫಿಕೇಟ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಏನಪ್ಪ ಅಂದರೆ,
ನಿಮ್ಮ ಪಂಚಾಯತಿ ಅಂದ್ರೆ ಪಂಚಾಯತಿ, ಮುನ್ಸಿಪಾಲ್ ಇದ್ರೆ ಮುನ್ಸಿಪಾಲ, ಪುರಸಭೆ ಇದ್ರೆ ಪುರಸಭೆ, ಕಾರ್ಪೊರೇಷನ್ ಇದ್ದರೆ ಕಾರ್ಪೊರೇಷನ, ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ತೆಗೆಸ್ಬೇಕು. ಅದು ಸಹಿತ ಇಂಗ್ಲೀಷ್ನಲ್ಲಿ ಇರಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆ್ಯಸ್ ಐಡೆಂಟಿ ಪ್ರೂಫ್ ಅಂತಾರೆ. ಐಡೆಂಟಿ ಪ್ರೂಫ್ ಸಲುವಾಗಿ ನಿಮ್ಮ ಆಧಾರ್ ಕಾರ್ಡ ಆಮೇಲೆ ಪ್ಯಾನ್ ಕಾರ್ಡನ್ನು ಕೇಳಿದರೆ ಅಭ್ಯರ್ಥಿಗಳು ಅವುಗಳನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 10ನೇ ಪಾಯಿಂಟ ಫೋಟೋ ರೀ. 15 ಕಾಪಿ ಫೋಟೋ ಹೇಳ್ಯಾರ, ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ. 15 ಫೋಟೋ ಹೇಳ್ಯಾರ. ಪ್ರತಿ ಸಲ 20 ಫೋಟೋ ಹೇಳ್ತಿರು. ಈ ಸಲ ಎಷ್ಟಪ್ಪ ಅಂದ್ರೆ 15 ಫೋಟೋ ಹೇಳ್ಯಾರ. ಆ ಫೋಟೋ ಹೆಂಗಿರ್ಬೇಕಪ್ಪ ಅಂದ್ರೆ 90 ದಿವಸದ ಒಳಗಡೆ ಇರ್ಬೇಕು ರೀ. 90 ದಿವಸ ಒಳಗಡೆ ಇದ್ದಂಥ ಫೋಟೋಗಳನ್ನ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇನ್ನೊಂದು ಅದ್ರ ಸೈಜು ಕೊಟ್ಟಾರಿ. ಸೈಜ್ ಎಷ್ಟಂದ್ರೆ 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟ್ರ್ ಆ ಫೋಟೋ ಸೈಜನ್ನು ಸಹಿತ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ಹೆಂಗಿರ್ಬೇಕಪ್ಪ ಅಂದ್ರೆ ಬ್ಲೂ ಮತ್ತು ವೈಟ್ ಇರಬೇಕು. ಆಮೇಲೆ 2 ಕಿವಿಗಳು ಕಾಣಿಸ್ತಾ ಇರಬೇಕು. ಫೋಟೋ ಕ್ಲಿಯರ್ ಆಗಿರಬೇಕು. ಯಾವುದೇ ರೀತಿ ಆರ್ಟಿಷನ್ ಇದ್ದಂಥ ಫೋಟೋ ಇದ್ದರೆ ತೆಗೆದುಕೊಳ್ಳೋದಿಲ್ಲ. ಕೆಲವು ಮಂದಿ ಸ್ಟೈಲಾಗಿ ಫೋಟೋನ ಚಸ್ಮಾಗಿ ತೆಗೆಸಿರ್ತಾರೆ, ಆಮೇಲೆ ಹಿಂಗೆ ನಿಂತಿರ್ತಾರೆ, ಏನೇನೋ ಸ್ಟೈಲ್ ಮಾಡಿರ್ತಾರೆ. ಆ ರೀತಿ ಫೋಟೋ ಇದ್ದರೆ ತೆಗೆದುಕೊಳ್ಳೋದಿಲ್ಲ. ಫೋಟೋ ಕ್ಲಿಯರಾಗಿ 2 ಕಿವಿ ಕಾಣಿಸ್ತಿರ್ಬೇಕು. ಆಮೇಲೆ ಮಿಲ್ಟ್ರಿ ಕಟ್ಟಿಂಗ್ ಮಾಡಿಸ್ಕೊಂಡು ಶಿಸ್ತಾಗಿ ನಿಮ್ಮ ಫೋಟೋವನ್ನು ತೆಗೆಸ್ರಿ. ಅದು 90 ದಿನದ ಒಳಗಡೆ ಇರ್ತಕ್ಕಂಥ ಫೋಟೋ ಇರಬೇಕು. ಇದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ NCC ಸ್ಪೋರ್ಟ್ಸ, ITI ಇಂಥವು ಏನಾದರೂ ಆಗಿದ್ದು ಅಂದ್ರೆ ಆ ಸರ್ಟಿಫಿಕೇಟ್ಗಳನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ರಿಲೇಷನ್ ಸರ್ಟಿಫಿಕೇಟ. ನಿಮ್ಮದು ಏನಾದರೂ ನೀವು ರಿಲೇಷನ್ ಕೋಟಾ ಒಳಗೆ ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣ ಆರ್ಮಿ ಒಳಗೆ ಈಗ ಜಾಬ್ ಮಾಡ್ತಿದ್ದ ಅಥವಾ ರಿಟೈರ್ಡ್ ಆಗಿ ಬಂದಿದ್ದಂದ್ರೆ ಆ ರಿಲೇಷನ್ ಸರ್ಟಿಫಿಕೇಟ್ ಸಹಿತ ನೀವು ಡಿಸ್ಚಾರ್ಜ್ ಬುಕ್ಕನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಅಪ್ ಟು ಡೇಟ್ ಫಾರ್ಮೇಟ್ ಅಂದರೆ ಅದು ವೆಬ್ಸೈಟ್ ಏನೈತಪ್ಪ ಅಂದ್ರೆ www.joinindianarmy.nic.in ಹೋಗಿ ಅಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಆ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ನೀವು ಫಾರ್ಮೇಟನ್ನು ಅಪ್ಡೇಟನ್ನು ಮಾಡಿಸ್ಕೊಂಡು ಹೋಗಬೇಕು. ಅದು ಬಾಂಡ್ ಮೇಲೆ ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನು ಹೇಳ್ಯಾರಪ್ಪ ಅಂದ್ರೆ ಪೊಲೀಸ್ ವೆರಿಫಿಕೇಷನ್ ಆಫ್ ಕ್ಯಾಂಡಿಡೇಟ್ ಅಂದರೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಸಹಿತ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ಬೇಕಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಂಡರ್ಟೇಕಿಂಗ್ ಅಟ್ಯಾಚ್ಡ್ ಅಂದರೆ ಅದು ಫಾರ್ಮೇಟನ್ನು ಸಹಿತ ಬಿಟ್ಟಾರೆ. ನಿಮ್ಗೆ 3ನೇ ಪೇಜ್ನಾಗ ಫಾರ್ಮೇಟನ್ನು ಸಹಿತ ಬಿಟ್ಟಿದ್ದಾರೆ. ಆ ಫಾರ್ಮೇಟದಾಗ ನೀವು ತುಂಬಿ ಕೊಡಬೇಕಾಗ್ತದೆ. ಇಷ್ಟು ಡಾಕ್ಯುಮೆಂಟ್ಗಳು ಇಂಪಾರ್ಟೆಂಟ್ ಅದಾವೆ ಅಭ್ಯರ್ಥಿಗಳಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇವೆಲ್ಲ ಡಾಕ್ಯುಮೆಂಟ್ ಸರಿ ಇದಾವು, ಯಾವುದೇ ರೀತಿ ಡೂಪ್ಲಿಕೇಟ್ ಇಲ್ಲ. ಅಂದರೆ ಯಾವುದೇ ರೀತಿ ಡೂಪ್ಲಿಕೇಟ್ ನಾ ಮಾಡಿದ್ನಿ ಅಂದರೆ ನನ್ನ ಮೇಲೆ ನೀವು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬಹುದು ಅಂತೇಳಿಂದ ಲಾಸ್ಟ್ ಅಲ್ಲಿ ಏನಂದ್ರೆ ನಿಮ್ಮ ಸಿಗ್ನೇಚರನ್ನು ತೊಗೋತಾರೆ ಅಡ್ಮಿಟ್ ಕಾರ್ಡ್ನಾಗ. ಆಮೇಲೆ ಪ್ಲೇಸನ್ನು ಬರೀತಾರೆ, ಆಮೇಲೆ ಡೇಟನ್ನು ಬರೆದು ನಿಮ್ಮ ಸಹಿ ಮಾಡಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಳ್ತಾರೆ. ಇಷ್ಟು ಡಾಕ್ಯುಮೆಂಟ್ ಅದಾವ ಅಭ್ಯರ್ಥಿಗಳೇ. ನಿಮ್ಗೆ ಹೇಳೀನಿ, ಯಾರೂ ಕನ್ಫ್ಯೂಸ್ ಆಗಬೇಡ್ರಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯ ಪಾಯಿಂಟ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ಫಿಸಿಕಲ್ಗಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಏನೋ ಕೇಳ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡೋದಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಫಿಸಿಕಲ್ಗೆ ಬಿಡೋದಿಲ್ಲ. ಈಗಾಗಲೇ ಅವ್ರಿಗೆ ಎಷ್ಟು ವಿದ್ಯಾರ್ಥಿಗಳು ಬೇಕೋ ಅಷ್ಟು ವಿದ್ಯಾರ್ಥಿಗಳನ್ನ ತೆಗೆದುಕೊಂಡಿರ್ತಾರೆ. ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರೋದಿಲ್ಲ. ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ರೀ? ಫೈನಲ್ ಮೆರಿಟ್ ಆದಮೇಲೆ ಅವಾಗ ಯಾರಾದರೂ ಆರ್ಮಿ ಹೋಗಲಿಲ್ಲ ಅಂದ್ರೆ ಅಥವಾ ಯಾರಾದರೂ ಪ್ಯಾರಾ ಕಮಾಂಡೋ ಸಿಲೆಕ್ಷನ್ ಆದ್ರಂದ್ರೆ ಅವು 8 ಸೀಟ್ ಕಮ್ಮಿ ಬೀಳ್ತಾವೆ. 8 ಸೀಟಿಗೆ ಸೆಕೆಂಡ್ ಲಿಸ್ಟನ್ನು ಅವಾಗ ಬಿಡ್ತಾರೆ, ಫೈನಲ್ ರೀ. ಈಗಲ್ಲ, ಈಗ ಫಿಸಿಕಲ್ಗಾಗಿ ಸೆಕೆಂಡ್ ಲಿಸ್ಟ್ ಬಿಡೋದಿಲ್ಲ. ಇದು ಕ್ಲಿಯರ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೋಡ್ರಿ ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿರಿ. ಅಗ್ನಿವೀರ ಆರ್ಮಿ ಪರೀಕ್ಷೆ ಯಾರ್ಯಾರು ಪಾಸ್ ಆಗ್ಯಾರಿ ಅವರು ಕಮೆಂಟ್ ಮೂಲಕ ನೀವು ಜೈ ಹಿಂದ್ ಸರ್ ಅಂತ ಕಳಿಸ್ಬೇಕು. ಆಮೇಲೆ ನಾ ಪಾಸ್ ಆಗಿದ್ದೇನೆ ಅಂತ ಕಳಿಸ್ರಿ. ಅಥವಾ ನಿಮ್ಮದು ಯಾವುದು ಯಾರು, ಬೆಂಗಳೂರು ಯಾರೋ, ಮಂಗಳೂರು ಯಾರೋ, ಏನು ಬೆಳಗಾವಿ ಯಾರೋ ಅನ್ನೋದನ್ನು ಸಹಿತ ನೀವು ಕಳಿಸ್ರಿ. ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಸಹಿತ ನೀವು ಕಮೆಂಟ್ ಮೂಲಕ ಕಳಿಸಿ. ಅದೇ ರೀತಿಯಾಗಿ ಮತ್ತೆ ಏನಾದರೂ ನಿಮ್ಗೆ ಕನ್ಫ್ಯೂಸ್ ಏನಾದರೂ ಕ್ವಶನ್ ಇದ್ದರೆ ನೀವು ಏನು ಬೇಕಾದರೂ ಕಮೆಂಟ್ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಹಾಗಾದರೆ ಈ ವಿಡಿಯೋನ ಈ ಕೂಡಲೇ ಈಗ ಯಾರ್ಯಾರು ಅಗ್ನಿವೀರ ಆರ್ಮಿ ಪರೀಕ್ಷೆ ಪಾಸ್ ಆಗ್ಯಾರಲ್ಲ ಅವ್ರಿಗೆಲ್ಲರಿಗೂ ಇದನ್ನು ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಕನ್ನಡದಲ್ಲಿ ಮಾಹಿತಿಯನ್ನು ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಈಗ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ.
ಫಿಸಿಕಲ್ ಕೋಚಿಂಗಾಗಿ ಬರ್ತಕ್ಕಂಥ ಬೆಳಗಾವಿ ಯಾರದವರು ಬರ್ಬೋದು, ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರದ ಅಭ್ಯರ್ಥಿಗಳು ಸಹಿತ ಫಿಸಿಕಲ್ ಕೋಚಿಂಗ್ ಬರ್ಬೋದು. ಈಗಾಗಲೇ ನಮ್ಮಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಬೆಳಗಾವಿ ಯಾರದವ್ರಿಗೆ ಕೇವಲ 15 ದಿನ ಟೈಮ್ ಇದ್ರೂ ಆಯಿತು, 12 ದಿನ ಟೈಮ್ ಇದ್ರೂ ಆಯಿತು. ನಿಮ್ಮನ್ನ ಪರ್ಫೆಕ್ಟಾಗಿ ಅಂದರೆ 16 ಮೀಟರ್ ರನ್ನಿಂಗ್ ಯಾವ ರೀತಿ ಇರ್ತದೆ, ಪ್ರತಿಯೊಂದು ರೌಂಡ್ ಟೈಮ್ ಯಾವ ರೀತಿ ಓಡಬೇಕು, ಪ್ಲಬ್ಸ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಪ್ರತಿಯೊಂದು ವಿವರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ವಿ. ಯಾಕಂದರೆ ನೀವು ಪರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಬರೆದ್ರಲ್ಲೇ ಫಿಸಿಕಲ್ಲು ಅಷ್ಟೇ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ರನ್ನಿಂಗ್ 60 ಮಾರ್ಕ್ಸ್ ಅದ, ಪ್ಲಬ್ಸ್ಗೂ 40 ಮಾರ್ಕ್ಸ್ ಅದ. ಪರೀಕ್ಷೆ ಮಾರ್ಕ್ಸ ಮತ್ತು ಫಿಸಿಕಲ್ ಮಾರ್ಕ್ಸ ಎರಡು ಕೂಡಿಸಿ ಫೈನಲ್ ಮೆರಿಟ್ ಮಾಡ್ತಾರೆ. ಆದ್ದರಿಂದ ಫಿಸಿಕಲು ಭಾಳ ಇಂಪಾರ್ಟೆಂಟ್ ಐತಿ ಅಭ್ಯರ್ಥಿಗಳೇ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಸಹಿತ ನೀವು ಈ ಮಾಹಿತಿಯನ್ನು ತಿಳಿಸಿ. ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ 100 ಪುರುಷ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ 50 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡ್ತಾ ಇದ್ವಿ. ಅದು ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತವಾಗಿ ಈ ಅವಕಾಶವನ್ನು ಇಟ್ಟಿವಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಈ ಮಾಹಿತಿಯನ್ನು ತಿಳಿಸಿ. ಈ ಕೂಡಲೇ ನಾಳೆ ಬಂದು ನೀವು ಅಡ್ಮಿಷನನ್ನು ತೆಗೆದುಕೊಳ್ಳ್ರಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.